ಕೇರಳ ರಾಜ್ಯಾದ್ಯಂತ ಎಲ್ಲೆಡೆ ಭರ್ಜರಿ ವರುಣನ ಅಬ್ಬರ. ಬಹುತೇಕ ಎಲ್ಲ ಹೊಳೆ ಹಳ್ಳ ಕೊಳ್ಳಗಳಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ. ಕೇರಳಂ ರಾಜ್ಯಾದ್ಯಂತ ಎಲ್ಲೆಡೆ ಭರ್ಜರಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಬಹುತೇಕ ಎಲ್ಲ ಹೊಳೆಗಳು ಹಳ್ಳಗಳು ಕೊಳ್ಳಗಳಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ. ಇಡುಕ್ಕಿಯಲ್ಲಿ ಗುಡ್ಡ ಕುಸಿದು 3 ಸಾವನ್ನಪ್ಪಿದ್ದಾರೆ. ಇಡುಕ್ಕಿ ಜಲಾಶಯ ಭರ್ತಿಯಾಗಿದ್ದು ನದಿಗೆ ಭಾರೀ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಾ ಇದೆ. ಕೇರಳದ 8 ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆ ಭಾರೀ ಮಳೆಯಾಗುತ್ತೆ. ಕೋಝಿಕೋಡ್, ಕೊಟ್ಟಾಯಂ, ತ್ರಿಶೂರು, ಕಣ್ಣೂರು, ಇಡುಕ್ಕಿ, ಪಟ್ಟಣಂತಿಟ್ಟ, ಮಲ್ಲಪ್ಪುರಂ, ವಯನಾಡ್ ಹಲವೆಡೆ ಗುಡ್ಡ ಕುಸಿತದ ಭೀತಿಗೆ ಜಾಗೃತೆ ವಹಿಸೋದಕ್ಕೆ ಸೂಚನೆ ನೀಡಲಾಗಿದೆ. ಈ ಹಿಂದೆ ಕೂಡ ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗಿತ್ತು. ಕೇರಳಂನ ವಯನಾಡ್ನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಆಗ್ತಾ ಇದೆ. ನೋಡಿ, ಅನೇಕ ಜಾಗಗಳು ಕೇರಳಂನ ಅನೇಕ ಜಾಗಗಳಲ್ಲಿ ಗುಡ್ಡ ಕುಸಿತದ ಭೀತಿ ಇರೋದ್ರಿಂದ ಜಾಗೃತೆ ವಹಿಸುವ ಸೂಚನೆಯನ್ನು ನೀಡಲಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಎಲ್ಲೆಡೆ ರಸ್ತೆಗಳು ಜಲಾವೃತವಾಗಿದ್ದು ಕೇರಳದ ಬಹುತೇಕ ಕಡೆಗಳಲ್ಲಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕೊಟ್ಟಾಯಂನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನದಿಗಳೆಲ್ಲವೂ ಕೂಡ ರಸ್ತೆಗಳೆಲ್ಲವೂ ಕೂಡ ನದಿಯಂತಾಗಿ ಜಲಾವೃತ ಆಗಿದೆ. ಕೊಟ್ಟಾಯಂನ ದೃಶ್ಯವನ್ನ ಸದ್ಯ ನೀವು ಗಮನಿಸ್ತಾ ಇದ್ದೀರಿ. ಇದು ಕಣ್ಣೂರಿನ ದೃಶ್ಯ. ಸೇತುವೆಗಳು ಮುಳುಗೋಗಿರೋದ್ರಿಂದ ವಾಹನ ಸವಾರರು ಪರದಾಡೋ ಸ್ಥಿತಿ ಇದೆ. ಎಲ್ಲೂ ಕೂಡ ಟ್ರಾವೆಲ್ ಮಾಡೋಕೆ ಆಗ್ತಾ ಇಲ್ಲ. ಕಣ್ಣೂರಿನ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸೇತುವೆ ಮೇಲೆ ಅಪಾಯದ ಮಟ್ಟವನ್ನ ಮೀರಿ ಹೇಗೆ ನೀರು ಹರಿತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಕೇರಳದ ಇಡುಕ್ಕಿ ಜಲಾಶಯದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಭೋರ್ಗರೆತು ನೀರು ಹರಿತಾ ಇರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇಡುಕ್ಕಿ ಡ್ಯಾಮ್ನಲ್ಲಿ ನೀರು ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ನೀರನ್ನು ನದಿಗೆ ಹೊರಗಡೆ ಬಿಟ್ಟಿರೋದ್ರಿಂದ ಆ ನದಿ ಪಾತ್ರದಲ್ಲಿದ್ದಂತಹ 3 ಜನ, ಆ ಮನೆ ಏನಿತ್ತು ಆ ಮನೆ ಕುಸಿದು 3 ಜನ ಸಾವನ್ನಪ್ಪಿದ್ದಾರೆ. ಇಡುಕ್ಕಿ ಜಲಾಶಯದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ತ್ರಿಶೂರ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮಳೆ ಆಗ್ತಾ ಇದೆ ಅಂತ ಹೇಳಿ. ಈ ಹಿಂದೆ ಕೂಡ ಕೇರಳದ ವಯನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಅನೇಕ ಜನ ಸಾವನ್ನಪ್ಪಿದ್ರು. ಕೋಝಿಕೋಡ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಸಿಟಿ, ಒಂದು ಏರಿಯಾ ಫುಲ್ಲು ಯಾವ ರೀತಿ ನೀರೆಲ್ಲ ತುಂಬಿ ಹರಿತಾ ಇದೆ ಅನ್ನೋದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜನ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಯಾಕೆಂದ್ರೆ ಅಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರನ ನಡೆಸೋದಕ್ಕಾಗಲ್ಲ. ಸೊ ಸದ್ಯ ಕೇರಳದ ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ.